ಆ ಸನ್ನಿವೇಶ ನಿರೀಕ್ಷೆ ಇದ್ದಿದ್ದು ತಂದೆಯವರು ಶಾಸಕರಾಗಬೇಕು ನಂಜನಗೂಡ್ಗೆ, ಆ ಪ್ರಿಪರೇಷನ್ಸ್ ಇದ್ದಂತ ಸನ್ನಿವೇಶ ಅದು ಅನಿರೀಕ್ಷಿತವಾಗಿ ಬಂದಂತ ಈ ಒಂದು ಶಾಕಿಂಗ್ ಬಿಕಾಸ್ ಆಫ್ ಬ್ಯಾಕ್ ಟು ಬ್ಯಾಕ್ ತಂದೆ ಮತ್ತೆ ತಾಯಿ ಇಬ್ರನ್ನ ಕಳ್ಕೊಂಡು ಚುನಾವಣೆ ಸನ್ನಿವೇಶಗಳಿತ್ತಲ್ಲ. ದರ್ಶನ್ ಅವರು ರಾಜಕಾರಣಕ್ಕೆ ಬಿಫೋರ್ ದಟ್ ಅದಕ್ಕಿಂತ ಮುಂಚಿತವಾಗಿ ನೀವು ಓದ್ಬೇಕಾದ್ರೆ UK ನಲ್ಲಿ ಓದ್ಬೇಕಾದ್ರೆ ಇವೆಲ್ಲ ಮಾಡ್ಬೇಕಾದ್ರೆ ನೀವು ರಾಜಕಾರಣಕ್ಕೆ ಬರ್ಬೇಕು ಅಂತ ಆಸಕ್ತಿ ಇತ್ತ? ಇಲ್ಲ, ನಾನು ಯಾವತ್ತೂ ಕೂಡ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ಅಥವಾ ಜನಸೇವೆನ ತಂದೆಯವರಂತೆ ನಾನು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾವತ್ತೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಸಹಜ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳೇ ಆಗ್ತಾರೆ ಅನ್ನೋದು ಒಂದು ಸಹಜದ ಒಂದು ಒಪಿನಿಯನ್ ಇರೋ ಅಂಥದ್ದು ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಅದೇ ನನಗೆ ನಾನು ಮೊದಲನೇದಾಗಿ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಸ್ವಂತವಾಗಿ ನಾನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಒಬ್ಬ ಒಳ್ಳೆ ಲಾ ಮೇಕರ್ ಆಗಿ ಲಾಯರ್ ಆಗಿ ನಾನು ಕೂಡ ಮಾಡಬೇಕು ಅನ್ನೋದು ನಮ್ಮೊಂದು ಆಸೆ ಇತ್ತು. ಸೊ ಅದರಂತೆ ಪ್ಲಾನಿಂಗ್ ಮಾಡಿಕೊಂಡು 5 ವರ್ಷ ಲಾ ಸ್ಕೂಲ್ ಮುಗಿದ ತಕ್ಷಣ ನಾನು ಪಬ್ಲಿಕ್ ಪಾಲಿಸಿನ ಓದಿದೆ, ಮಾಸ್ಟರ್ಸ್ ಮಾಡಿದೆ ಪಬ್ಲಿಕ್ ಪಾಲಿಸಿನಲ್ಲಿ. ತದ ನಂತರ ನನಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಟೈಮಲ್ಲಿ ನನ್ನ ದುರಾದೃಷ್ಟ ಅವಾಗ ಕೋವಿಡ್ ಇತ್ತು. ಕೋವಿಡ್ 2019-20 ಮತ್ತೆ 21 ಅಲ್ಲೂ ಕೂಡ ಸೆಕೆಂಡ್ ವೇವ್ ಎಲ್ಲ ಬಂದಿರೋದ್ರಿಂದ ನನಗೆ ಅಲ್ಲಿ ಯಾವುದೇ ಅವಕಾಶಗಳು ಆಗ್ಲಿಲ್ಲ. ಆದ್ರಿಂದ ನಾನು ವಾಪಸ್ಸು ಬಂದು ಇಮಿಡಿಯೇಟ್ ಆಗಿ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಇಮಿಡಿಯೇಟ್ ಆಗಿ ನಾನು ನನ್ನ ಪ್ರಾಕ್ಟೀಸ್ ಅನ್ನ ಶುರು ಮಾಡಿಕೊಂಡೆ. ಸೊ ನಾನು ಆ ವೃತ್ತಿನಲ್ಲಿ ಇದ್ದೆ. ನನಗೆ ತಂದೆಯವರು MLA ಆಗ್ತಾರೆ, ನಂತರ ಮಿನಿಸ್ಟರ್ ಆಗ್ತಾರೆ, ನನಗೆ ಇಲ್ಲೇ ಅವ್ರ ಜೊತೆಗೆ ಇರಬೇಕು ಅನ್ನೋದು, ಜೊತೆಲಿ ಅಂದ್ರೆ ಪೊಲಿಟಿಕಲಿ ನಾನು ಕೂಡ ಜೊತೆಗೆ ಬೆರೆತು ಕೆಲಸ ಮಾಡಬೇಕು ಅನ್ನೋದು ನನಗೆ ಇರಲಿಲ್ಲ. ನಾನು ವಕೀಲನಾಗಿ ನನ್ನ ಕೆಲಸವನ್ನ ಮಾಡಬೇಕು ಅಂತ ನನಗೆ ಸಾಕಷ್ಟು ಆಸೆ ಇತ್ತು. ಸ್ಟೆಪ್ ಬೈ ಸ್ಟೆಪ್ ನನಗೆ ನನ್ನ ಇಂಟರ್ನ್ಶಿಪ್ ನಮ್ಮ ಸಲ್ಮಾನ್ ಖುರ್ಷಿದ್ ಸಾಹೇಬ್ರ ಹತ್ರ ನಾನು ಮಾಡಿದ್ದೆ. ಹೌದಾ? ಸುಪ್ರೀಂ ಕೋರ್ಟ್ ಅವರು ಸೀನಿಯರ್ ಅಡ್ವೊಕೇಟ್ ಆಗಿದ್ರು. ಅವ್ರ ಹತ್ರ ನಾನು ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಅವರು ನಮಗೆ ಗೈಡ್ ಮಾಡಿದ್ರು. ಇಫ್ ಯು ಹ್ಯಾವ್ ಟು ಗ್ರೋ ಲೈಕ್ ಪ್ರಾಪರ್ ಲಾಯರ್, ಸೀನಿಯರ್ ಅಡ್ವೊಕೇಟ್ ಆಗಬೇಕು ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು. ನೀವು ಯಾವತ್ತಿದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿ, ತದನಂತರ ನೀವು ಹೈಕೋರ್ಟ್ಗೆ ಬಂದ ನಂತರ ನೀವು ಸುಪ್ರೀಂ ಕೋರ್ಟ್ ಬರೋ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ನೀವು ಅನ್ನೋದನ್ನ ಅವ್ರು ಯಾವಾಗಲೂ ಕೂಡ ಹೇಳೋದು, ಬೇಸಿಂದ ಬರ್ಬೇಕು ಅಂತ. ಸೊ ಆದ್ರಿಂದ ನಾನು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಇಯರ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಸೊ ಸುಪ್ರೀಂ ಕೋರ್ಟ್ ಬದಲಾಗಿ ಈಗ ವಿಧಾನಸೌಧಕ್ಕೆ ಬಂದ್ರಿ? ಇಲ್ಲ, ಈಗ ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ ಅಲ್ಲಿ ಕೂಡ ನಾನು ಮೆಂಬರ್ ಆಗಿದ್ದೀನಿ. ಓಕೆ, ಟೆಂಪರರಿ ಮೆಂಬರ್ಶಿಪ್ ನಮಗೂ ಕೂಡ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಕ್ಕೆ ಸಮಯ ಆಗೋದಿಲ್ಲ, ಆದ್ರೆ ಪ್ರಾಕ್ಟೀಸ್ ಆಫೀಸೆಲ್ಲ ಇದೆ. ಆಫೀಸೆಲ್ಲ ಇದೆ ಪ್ರಾಕ್ಟೀಸ್ ಕೂಡ. ನನಗೆ ಕೋರ್ಟಿಗೆ ನಾನು ಹೋಗಕ್ಕೆ ಆಗ್ತಾ ಇಲ್ಲ. ಬಟ್ ಲಾ ಇಸ್ ಅ ಪ್ರೊಫೆಷನ್, ಸೊ ಎನಿ ಟೈಮ್ ಪ್ರಾಕ್ಟೀಸ್ ಮಾಡ್ಬೋದು. ದೇರ್ ಇಸ್ ನೋ ಲಿಮಿಟ್ ಟು ದ್ಯಾಟ್. ಸೊ ಖಂಡಿತವಾಗಿಯೂ ನಾನು ನನ್ನ ಪ್ರೊಫೆಷನ್ ಏನಿದೆ ಅದ್ರ ಜೊತೆಗೆ ಈಗ ಒಂದು ಅವಕಾಶ ನಮ್ಗೆ ಜನ ನನಗೆ ಮಾಡಿಕೊಟ್ಟಿದ್ದು ಜನಸೇವೆ ಮಾಡಲಿಕ್ಕೆ, ಅದನ್ನು ಕೂಡ ಈಗ ಮಾಡಿಕೊಂಡು ಹೋಗ್ತೇವೆ.